ನಮಸ್ತೆ. ಕೃತಿ ಜ್ಞಾನ ಚಾನೆಲ್ಗೆ ಸ್ವಾಗತ. 7ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 2 ಪ್ರಾಣಿಗಳಲ್ಲಿ ಪೋಷಣೆ, ನ್ಯೂಟ್ರಿಷನ್ ಇನ್ ಅನಿಮಲ್. ಈ ಅಧ್ಯಾಯವನ್ನು ನಾವು ಸವಿವರವಾಗಿ ತಿಳಿದುಕೊಳ್ಳೋಣ. ಪ್ರಾಣಿಗಳಲ್ಲಿ ಪೋಷಣೆ. ಪ್ರಾಣಿಗಳು ಅಥವಾ ಜೀವಿಗಳು ಯಾವ ರೀತಿ ಆಹಾರವನ್ನ ಸೇವನೆ ಮಾಡಿ ಅದನ್ನ ದೇಹಗತವನ್ನಾಗಿ ಮಾಡ್ಕೋತಾವ ಅನ್ನೋದು ಈ ಅಧ್ಯಾಯದಲ್ಲಿ ನಾವೇನ್ ಮಾಡ್ತೀವಿ ಕಾಣ್ತೀವಿ. ಈ ಅವಧಿಯಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕಲಿಬೇಕಾದಂತ ಕಲಿಕಾಂಶಗಳು ಯಾವಪ್ಪ ಅಂತಂದ್ರ ಮೊದಲನೇದಾಗಿ ಪ್ರಾಣಿಗಳಲ್ಲಿ ಪೋಷಣೆ ಅಗತ್ಯತೆ ಬಗ್ಗೆ ಏನ್ ಮಾಡೋಣ ನಾವು ತಿಳಿದುಕೊಳ್ಳೋಣ. ಆಹಾರ ಸೇವನೆಯ ಹಲವು ವಿಧಗಳ ಬಗ್ಗೆ ನಾವೇನ್ ಮಾಡೋಣ ಚರ್ಚಿಸೋಣ. ಮತ್ತ ಪ್ರಾಣಿಗಳ ದೇಹದಲ್ಲಿ ಅಥವಾ ಮಾನವನ ದೇಹದಲ್ಲಿ ಹಲ್ಲಿನ ಜೋಡಣೆ ಯಾವ ರೀತಿಯಾಗಿದೆ ಮತ್ತು ಹಲ್ಲಿನ ವಿಧಗಳ ಬಗ್ಗೆ ನಾವೇನ್ ಮಾಡೋಣ ಚರ್ಚಿಸೋಣ. 4ನೇ ಕಲಿಕಾಂಶ ಯಾವಪ್ಪ ಅಂದ್ರೆ ನಾಲಿಗೆ ವಿವಿಧ ರುಚಿ ಪ್ರದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾಲಿಗೆ ಯಾವ ರುಚಿಗಳನ್ನ ಯಾವ ಸ್ಥಳದಲ್ಲಿ ನಾವು ಕಾಣ್ತೀವಿ ಅನ್ನೋದನ್ನ ತಿಳಿದುಕೊಳ್ಳೋಣ. ಪ್ರಾಣಿಗಳು ಅಥವಾ ಪಕ್ಷಿಗಳು ಯಾವ ಪ್ರಾಣಿಗಳು ಯಾವ ರೀತಿಯಲ್ಲಿ ಆಹಾರ ಸೇವನೆಯನ್ನ ಮಾಡ್ತವೆ, ಆಹಾರವನ್ನ ಯಾವ ದೇಹದಲ್ಲಿ ಯಾವ ರೀತಿ ಅದನ್ನ ದೇಹಗತವನ್ನಾಗಿ ಮಾಡ್ಕೋತಾವು, ಅವು ಆಹಾರ ಪಡ್ಲಿಕ್ಕೆ ಮಾರ್ಗೋಪಾಯಗಳು ಯಾವುವು. ಹೌದಾ, ಈ ಪ್ರಾಣಿಗಳು ತಮ್ಮ ಆಹಾರವನ್ನು ಹೆಂಗ್ ಪಡ್ಕೋತಾವ, ಪಡ್ಕೊಳ್ಳಿಕ್ಕೆ ಏನಾಕೈತಿ ಸಾಧ್ಯನಾ? ಹೌದಾ, ಈಗ ನಾವು ಮೊದಲೇ ಚಾಪ್ಟರ್ ಅಲ್ಲಿ ನಾವು ತಿಳ್ಕೊಂಡಿದ್ವಿ ಸಸ್ಯಗಳು ಏನ್ ಮಾಡಿದ್ವು ದ್ಯುತಿ ಸಂಶ್ಲೇಷಣೆಯನ್ನ ಮಾಡ್ತೇವೆ, ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತೇವೆ ಅಂತ ನಿಮಗ್ ಗೊತ್ತಾಗೈತಿ. ಈಗ ಹೌದಾ, ಏನ್ ಮಾಡಿದ್ರೆ ಸಸ್ಯದ ಎಲ್ಲಾ ಎಲೆಗಳು ಬೇರಿನ ಮೂಲಕ ನೀರು ಮತ್ತು ಖನಿಜಾಂಶಗಳನ್ನ ತೆಗೆದುಕೊಂಡು ಮತ್ತೆ ಪತ್ರರಂಧ್ರದ ಸಹಾಯದಿಂದ ಸೂರ್ಯನ ಕಿರಣಗಳನ್ನ ಹಿಡಿದಿಟ್ಟುಕೊಂಡು ಏನ್ ಮಾಡ್ತಾವಪ್ಪ ಅಂತಂದ್ರ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ಳೋದಕ್ಕೆ ನಾವು ಈ ದ್ಯುತಿ ಸಂಶ್ಲೇಷಣೆ ಅಂತ ಹೇಳಿದೀವಿ. ಹೌದಾ, ಸಸ್ಯಗಳ ಪೋಷಣೆ, ಸಸ್ಯ ತಮ್ಮ ಆಹಾರ ಯಾವ ರೀತಿ ತಯಾರಿಸ್ತಾವ ಅನ್ನೋದನ್ನ ನೀವು ಗೊತ್ತು ಮಾಡ್ಕೊಂಡಿದ್ರಿ. ಹೌದಾ, ಅದೇ ರೀತಿ ತಮ್ಮ ಪ್ರಾಣಿಗಳ ಆಹಾರಕ್ಕಾಗಿ ಏನ್ ಮಾಡ್ತಾವವು. ಹೌದಲ್ಲ, ಈಗ ನೋಡಿ ಪ್ರಾಣಿಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ಆಹಾರಕ್ಕಾಗಿ ಹೌದಾ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳಕ್ ಸಾಧ್ಯ ಆಗಲ್ಲ. ಆಮೇಲೆ ಏನ್ ಮಾಡ್ತಾವಪ್ಪ ಅಂದ್ರೆ ಪ್ರಾಣಿಗಳು ತಮ್ಮ ಆಹಾರಕ್ಕಾಗಿ ಏನ್ ಮಾಡ್ತಾವಪ್ಪ ಅಂತಂದ್ರ ಒಂದಿಷ್ಟು ಸಸ್ಯಗಳ ಮೇಲೆ ಏನಾಗ್ಯಾವ ಆಹಾರಕ್ಕಾಗಿ ಸಸ್ಯಗಳ ಮೇಲೆ ಏನಾಗೈತಿದ್ರು ಅವಲಂಬನೆ ಆಗಿರ್ತಾವ ಒಂದಿಷ್ಟು ಪ್ರಾಣಿಗಳು. ಅವಕ್ಕ ಸಸ್ಯಾಹಾರಿಗಳಂತ ಕರೀತಾರ. ಸಸ್ಯಾಹಾರಿಗಳು. ಹೌದಾ, ಸಸ್ಯಾಹಾರಿಗಳು ಯಾವಪ್ಪ ಅಂತಂದಾಗ ಆಕಳಾಗಿರ್ಬೋದು, ಆಕಳು, ಮೊಲ, ಜಿಂಕೆ, ಇವೆಲ್ಲ ಪ್ರಾಣಿಗಳು ಏನ್ ಮಾಡ್ತಾವು ಸಸ್ಯವನ್ನೇ ಮಾತ್ರ ತಿಂದು ಏನ್ ಮಾಡ್ತಾವು ಬದುಕನ್ನ ಸಾಗಿಸ್ತಾವ. ಅದಕ್ಕಾಗಿ ನಾವು ಎಲ್ಲ ಪ್ರಾಣಿಗಳನ್ನ ಏನಂತ ಕರಿತೀವಿ ಸಸ್ಯಾಹಾರಿ ಅಂತ ಕರಿತೀವಿ. ಒಂದಿಷ್ಟು ಪ್ರಾಣಿಗಳು ಏನ್ ಮಾಡ್ತಾವಪ್ಪ ಅಂದ್ರ ಬರೀ ಮಾಂಸವನ್ನ ತಿಂತಾವು. ಹೌದಾ, ಮಾಂಸದ ಮೇಲೆ ಏನಾಗಿರ್ತಾವ ಡಿಪೆಂಡ್ ಆಗಿರ್ತಾವ. ಮಾಂಸವನ್ನೇ ತಿಂದು ಏನ್ ಮಾಡ್ತಾವು ಬದುಕ್ತಾವ. ಆಹಾರಕ್ಕಾಗಿ ಮಾಂಸವನ್ನೇ ಮಾತ್ರ ತಿನ್ನುವ ಪ್ರಾಣಿಗಳನ್ನ ನಾವ್ ಏನಂತ ಕರಿತೀವಪ್ಪ ಅಂತಂದ್ರ ಮಾಂಸಾಹಾರಿಗಳಂತ ಕರಿತೀವಿ. ಯಾವ ಬರ್ತಾವಪ್ಪ ಅಂತಂದ್ರ ಹುಲಿ, ಚಿರತೆ, ಸಿಂಹ ಆಗಿರ್ಬೋದು. ಈ ರೀತಿಯಾದಂತ ಆಹಾರಕ್ಕಾಗಿ ಮಾಂಸವನ್ನೇ ಅವಲಂಬನೆ ಮಾಡಿರ್ತಕ್ಕಂಥ ಪ್ರಾಣಿಗಳನ್ನ ನಾವು ಮಾಂಸಾಹಾರಿಗಳಂತ ಕರಿತೀವಿ. ಇನ್ ಯಾವತ್ತ ಸಸ್ಯನು ಮತ್ತು ಮಾಂಸವನ್ನು ಎರಡನ್ನ ಅವಲಂಬಿಸಿರ್ತಾವ. ಸಸ್ಯ ಮತ್ತ ಮಾಂಸವನ್ನು ಎರಡನ್ನು ಅವಲಂಬಿಸಿರುವಂತ ಆಹಾರಕ್ಕಾಗಿ ಎರಡನ್ನ ಅವಲಂಬಿಸಿದ ಜೀವಿಗಳನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರ ಮಿಶ್ರಾಹಾರಿಗಳಂತ ಕರಿತೀವಿ. ಮಿಶ್ರಾಹಾರಿಗಳು. ಹೌದಾ, ಮಿಶ್ರಾಹಾರಿಗಳತ್ತ ಯಾವಪ್ಪ ಅಂತಂದ್ರೆ ಮೊದಲೇ ನಾಯಿ ತೋರಿ. ನಾಯಿ ಏನೈತಿ ಸಸ್ಯನ ತಿಂತದ ಮತ್ತ ಮಾಂಸವನ್ನ ತಿನ್ನುತ್ತದೆ. ಮತ್ತ ಮನುಷ್ಯ ಸಸ್ಯಾಹಾರಿನೂ ಆಗ್ಯಾನ ಮಾಂಸಾಹಾರಿನೂ ಆಗ್ಯಾನ. ಎರಡೂ ಆಗಿರೋದ್ರಿಂದ ಅವ ಏನಪ್ಪಾ ಅಂತಂದ್ರ ಮಿಶ್ರಾಹಾರಿ. ಹೌದಾ, ಪ್ರಾಣಿಗಳು ನೋಡ್ರಿ ಆಹಾರಕ್ಕಾಗಿ ಇವೆಲ್ಲ ರೀತಿಯಾದಂತ ಆಹಾರಗಳನ್ನ ಏನ್ ಮಾಡ್ತಾವ ಇಷ್ಟು ವಿಧಗಳನ್ನ ನಾವು ಕಾಣ್ತೀವಿ. ಹೌದು, ಇವೆಲ್ಲ ಪ್ರಾಣಿಗಳನ್ನ ಆಹಾರವನ್ನ ತಿಂತಾವ. ಎಲ್ಲ ಆಹಾರ ತಿನ್ನೋದ್ರಿಂದ ಆಹಾರದಲ್ಲಿ ಪೋಷಕಾಂಶಗಳು ಇರ್ಲೇಬೇಕಲ್ವಾ. ಆಹಾರದಲ್ಲಿ ಪೋಷಕಾಂಶಗಳನ್ನ ಏನ್ ಮಾಡೋಣ ನಾವು ಇನ್ನೊಂದ್ಸತಿ ಅದನ್ನ ತಿಳ್ಕೊಂಡ್ ಬರೋಣ ಅಲ್ವಾ. ಆಹಾರದ ಪೋಷಕಾಂಶಗಳು ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಖನಿಜ, ನಾರು, ನೀರು ಮತ್ತು ಕೊಬ್ಬು. ಕಾರ್ಬೋಹೈಡ್ರೇಟ್ ಏನಾಗ್ತದಪ್ಪ ಅಂತಂದ್ರ ನಮಗ ಶಕ್ತಿಯನ್ನ ಕೊಡ್ತದ. ಹೌದಾ, ಶಕ್ತಿಯನ್ನ ಕೊಡ್ತದ. ಪ್ರೋಟೀನ್ ಏನ್ ಮಾಡ್ತೈತಿ ಬೆಳವಣಿಗೆಗೆ ಏನ್ ಮಾಡ್ತೈತಿ ನಮಗ ಸಹಾಯಕವಾಗಿದೆ. ಹೌದಾ, ನಮ್ಮ ದೇಹನ ಬೆಳವಣಿಗೆ ಆಗಲಿಕ್ಕೆ ಪ್ರೋಟೀನ್ ಏನಾಗೈತಿ ಸಹಾಯಕಾರಿಗಿದೆ. ಖನಿಜಗಳು ಏನ್ ಮಾಡ್ತಾವ ರಾಸಾಯನಿಕ ಕ್ರಿಯೆದೊಳಗೆ ಏನ್ ಮಾಡ್ತಾವ ಖನಿಜಗಳು ಸಹ ನಮ್ಗೆ ಏನಾಗ್ತಾವ ಉಪಯುಕ್ತವಾದಂತ ಕಾರ್ಯವನ್ನ ಮಾಡ್ತಾವ. ನಾರು ಪದಾರ್ಥಗಳು ಏನ್ ಮಾಡ್ತಾವಪ್ಪ ನಮ್ಮದೇ ಜೀರ್ಣ ಕ್ರಿಯೆಗೆ ಸಹಾಯವನ್ನ ಮಾಡ್ತಾವ. ಹೌದಾ, ನಾರು ಪದಾರ್ಥಗಳು ಏನ್ ಮಾಡ್ತಾವ ನಾವು ಜೀರ್ಣ ಕ್ರಿಯೆಗೆ ಸಹಾಯವನ್ನ ಮಾಡ್ತಾವ. ಮತ್ತು ನೀರು ಅತಿ ಮಹತ್ವವಾದಂತದ್ದ
ಕೆಲಸವನ್ನ ಯಾವ್ದು ಮಾಡಿದ್ರೆ ನೀರು ನಮಗ ನೀರ್ ಹೆಚ್ಚಿಗೆ ಕುಡಿರಿ ಅಂತ ಹೇಳ್ತಾರೆ ಹಿರಿಯರೆಲ್ಲರೂ. ಹೌದಾ, ಹಾಗಾಗಿ ನಾವು ನೀರು ಅಗದಿ ಮಹತ್ವದ ಪಾತ್ರವನ್ನ ವಹಿಸುತ್ತದೆ. ಕೊಬ್ಬು ಏನ್ ಮಾಡ್ತದೆ, ಇದು ನಮ್ಗೆ ಏನ್ ಮಾಡ್ತದಪ್ಪ ಅಂತಂದ್ರೆ ಶಕ್ತಿಯನ್ನ ಕೊಡ್ತದ. ಹೌದಾ ಮಕ್ಕಳ, ನಿಮ್ ಟೆಕ್ಸ್ಟ್ ಬುಕ್ ನಾಗ ಆಹಾರ ಪೋಷಕಾಂಶಗಳಂತ ಡ್ಯಾಶ್ 6 ಲೈನ್ ಕೊಟ್ಟಿದ್ದಾರೆ. ಆ 6 ಲೈನ್ ನೀವು ಈ ಪೋಷಕಾಂಶಗಳನ್ನ ಬರೀಬೇಕು. ಯಾವ್ದು? ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಖನಿಜ, ನಾರು, ನೀರು ಮತ್ತು ಕೊಬ್ಬು. ಇದನ್ನ ಏನ್ ಮಾಡ್ರಿ ನೀವು, ಆ ಟೆಕ್ಸ್ಟ್ ಬುಕ್ ಡ್ಯಾಶ್ ಕೊಟ್ಟಿದ್ದಾರೆ, ಅದನ್ನ ನೀವ್ ಏನ್ ಮಾಡ್ಕೊರಿ, ಬರ್ಕೊರಿ. ಹೌದಾ, ಈ ಎಲ್ಲ ಪೋಷಕಾಂಶಗಳನ್ನ, ಹೌದಾ ಈಗ ಏನ್ ಕಾರ್ಬೋಹೈಡ್ರೇಟ್ ಐತಪ್ಪ, ಇದು ಪೋಷಕಾಂಶ. ಹೌದಾ, ಈ ಪೋಷಕಾಂಶವನ್ನ ನಾವು ಹಾಗೆ ತಿಂದ್ರೆ ಅದು ಇದನ್ನಾಗುತ್ತಾ? ಆಗೋದಿಲ್ಲ. ಹಾಗೆ ನಾವು ತಿನ್ನೋದ್ರಿಂದ ನಮ್ ದೇಹದಿಂದ ತೆಗೆದುಕೊಳ್ಳಕ ಸಾಧ್ಯ ಆಗಂಗಿಲ್ಲ, ಅದನ್ನ ಸ್ವೀಕರಿಸೋದೇ ಇಲ್ಲ. ಹೌದಾ, ಇದೇನಾಗಪ್ಪ ಅಂತಂದ್ರೆ ಕಾರ್ಬೋಹೈಡ್ರೇಟ್ ಅನ್ನೋದ ಅಗ್ದಿ ಸಂಕೀರ್ಣ ಘಟಕ ಆಗಿದೆ. ಯಾವ ಘಟಕ ಆಗಿದೆ? ಸಂಕೀರ್ಣ ಘಟಕ ಆಗಿದೆ. ಕಾರ್ಬೋಹೈಡ್ರೇಟ್ ಏನಾಗಿದೆ? ಇದು ಸಂಕೀರ್ಣ ಘಟಕ. ಇದನ್ನ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರ ಸರಳ ಘಟಕ. ಇದು ಯಾವುದು? ಸಂಕೀರ್ಣ ಘಟಕ. ಹೌದಾ, ಇದನ್ನ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರ ಸಂಕೀರ್ಣ ಘಟಕ ಇದ್ದದ್ದನ್ನ ಸರಳ ಘಟಕಗಳಾಗಿ ನಾವ್ ಏನ್ ಮಾಡ್ತೀವಿ? ವಿಭಜನೆಯನ್ನ ಮಾಡ್ತೀವಿ. ಯಾವ ಘಟಕ? ಸರಳ ವಸ್ತುಗಳಾಗಿ. ಹೌದಾ, ನೋಡ್ರಿ, ಕಾರ್ಬೋಹೈಡ್ರೇಟ್ ಅನ್ನ ನಾವು ಸಂಕೀರ್ಣ ಘಟಕ ಐತೆ, ಆ ಸಂಕೀರ್ಣ ಘಟಕವನ್ನ ನಾವ್ ಏನ್ ಮಾಡ್ತೀವಿ? ಸರಳ ಘಟಕಗಳಾಗಿ ವಿಭಜನೆ ಮಾಡಿ ನಾವ್ ಏನ್ ಮಾಡ್ತೀವಿ? ಆಹಾರವನ್ನ ಸ್ವೀಕರಣೆ ಮಾಡ್ತೀವಿ. ಈ ಸಂಕೀರ್ಣ ಘಟಕ ಅಂದ್ರೆ ಏನು? ಸಂಕೀರ್ಣ ಘಟಕ ಅಂದ್ರೆ ಈ ರೀತಿಯಾಗಿ ಜೋಡಣೆ ಆಗಿರ್ತದೆ. ಹೌದಾ, ಈ ರೀತಿಯಾಗಿ ಏನು ಘಟಕಗಳು ಜೋಡಣೆ. ಅದು ಸರಳ ಘಟಕ ಯಾವ ರೀತಿ ಆಗ್ತದೆ? ಈ ರೀತಿ ನಾವು ಸರಳ ಘಟಕಗಳಾಗಿ ವಿಭಜನೆ ಮಾಡ್ತೀವಿ ನಾವು. ಹೌದಾ, ಸಂಕೀರ್ಣ ಘಟಕವಿದ್ದು ಸರಳ ಘಟಕಗಳಾಗಿ ವಿಭಜನೆಯಾಗುವುದಕ್ಕ ನಾವೇನಂತ ಕರಿತೀವಪ್ಪ ಅಂತಂದ್ರ ಜೀರ್ಣಕ್ರಿಯೆ. ಏನಂತ ಕರಿತೀವಿ? ಜೀರ್ಣಕ್ರಿಯೆ. ಸಂಕೀರ್ಣ ಘಟಕ, ಆಹಾರದಲ್ಲಿನ ಸಂಕೀರ್ಣ ಘಟಕ ಸರಳ ಘಟಕಗಳಾಗಿ ವಿಭಜನೆಯಾಗುವುದಕ್ಕೆ ಜೀರ್ಣಕ್ರಿಯೆ ಎನ್ನುತ್ತೇವೆ. ಸಂಕೀರ್ಣ ಘಟಕ, ಸರಳ ಘಟಕ. ಹೌದಾ, ಈ ಆಹಾರದ ಪೋಷಕಾಂಶದ ಕಾರ್ಬೋಹೈಡ್ರೇಟ್ ಸಂಕೀರ್ಣ ಘಟಕ, ಸರಳ ಘಟಕ ಯಾವ್ದಾಗ್ತೈತಪ್ಪ ಅಂತಂದ್ರ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತೈತಿ. ಹೌದಾ, ಕಾರ್ಬೋಹೈಡ್ರೇಟ್ ಇದ್ದದ್ದು ಏನಾಗ್ತದ? ಗ್ಲೂಕೋಸ್ ಆಗ್ತದ. ಪ್ರೋಟೀನ್ ಇದ್ದಿದ್ದಂತದ್ದು ಏನಾಗ್ತದ? ಅಮೈನೋ ಆಸಿಡ್ ಆಗ್ತದ. ಹೌದಾ, ಇನ್ನು ಕೊಬ್ಬು ನಾವಿನ ಜೀರ್ಣ ಆದ ನಂತರ ಆದ್ಮೇಲೆ ಏನಾಗ್ತೈತಿ? ಗ್ಲಿಸರಾಲ್ ಮತ್ತು ಫ್ಯಾಟಿ ಆಸಿಡ್ಗಳಾಗಿ ಏನಾಗ್ತಾವು? ಸರಳ ಘಟಕಗಳ ಈ ರೀತಿಯಾಗಿ ಸರಳ ಘಟಕಗಳಾಗಿ ಏನಾಗ್ತಾವು? ವಿಭಜನೆ ಹೊಂದುತ್ತಾವು. ಹೌದಾ, ಸಂಕೀರ್ಣ ಘಟಕದಿದ್ದು ಸರಳ ಘಟಕಗಳಾಗಿ ವಿಭಜನೆ ಆಗುವುದನ್ನ ಜೀರ್ಣಕ್ರಿಯೆ. ಈ ಅಂಶಗಳನ್ನ ಏನಾಗ್ತಾವು? ಇವೇ ಸರಳ ಘಟಕಗಳಾಗಿ ಗ್ಲೂಕೋಸ್ ಆಗ್ತೈತಿ, ಪ್ರೋಟೀನ್ ಇದ್ದು ಅಮೈನೋ ಆಮ್ಲ, ಕೊಬ್ಬುದಿದ್ದು ಗ್ಲಿಸರಾಲ್ ಮತ್ತು ಫ್ಯಾಟಿ ಆಸಿಡ್ ಆಗಿ ಬದಲಾವಣೆ ಆಗ್ತದೆ. ನಾವು ಆಹಾರ ಸೇವನೆ ಹೇಗೆ ಮಾಡ್ತೇವೆ ಅಂದ್ರೆ, ಆಹಾರ ಸೇವನೆ ವಿವಿಧ ಪ್ರಾಣಿಗಳಲ್ಲಿ ಏನಿರ್ತಾವ ಭಿನ್ನ ರೀತಿಯಲ್ಲಿ ಆಹಾರ ಸೇವನೆಯನ್ನ ಆಗ್ತದೆ. ಹೌದಾ, ಹಾಗಾಗಿ ನಾವೇನ್ ಮಾಡೋಣ? ಆಹಾರ ಸೇವನೆಯ ಹಲವು ವಿಧಾನಗಳನ್ನ ತಿಳಿದುಕೊಳ್ಳೋಣ. ಈಗ ಬಸವನ ಹುಳು ಯಾವ ರೀತಿ ಯಾವುದನ್ನ ಆಹಾರವಾಗಿ ಸೇವನೆ ಮಾಡ್ಕೋತೈತಪ್ಪ ಅಂತಂದ್ರೆ ಎಲೆಗಳನ್ನ ಮತ್ತು ಶಿಲೀಂಧ್ರಗಳನ್ನ ಅದೇನ್ ಮಾಡ್ತೈತಿ? ಸೇವನೆಯನ್ನ ಮಾಡ್ತೈತಿ. ಯಾವ ರೀತಿಯಾದ ಆಹಾರ ಸೇವನೆ ಮಾಡ್ತೈತಪ್ಪ ಅಂತಂದ್ರೆ ಜಗಿಯುವ ಮೂಲಕ, ಅಂದ್ರೆ ತನ್ನ ಬಾಯಲ್ಲಿ ಮತ್ತೆ ಅದನ್ನ ಜಗಿಯುವ ಮೂಲಕ ಆಹಾರ ಸೇವನೆಯನ್ನ ಮಾಡ್ತೈತಿ. ಸೇವನೆ ವಿಧಾನ ಯಾವ್ದಾಯ್ತು? ಸೇವನೆ ವಿಧಾನ ಜಗಿಯುವುದು. ನೆಕ್ಸ್ಟ್ ಇರುವೆ. ನೋಡ್ರಿ, ಇರುವೆ ಏನಪ್ಪಾ ಅಂತಂದ್ರೆ ಶಿಸ್ತಿನ ಸಿಪಾಯಿ. ಹೌದಾ, ಯಾವ ರೀತಿ ತನ್ನ ಒಂದು ಇರುವೆಯಿಂದ ಒಂದ್ ಸಾಲ್ ಗಂಟೆ ಹೋಗ್ತಿರ್ತಾವ. ಹೌದಾ, ಅವು ಇರುವೆ ಏನ್ ಮಾಡ್ತಾವಪ್ಪ? ನೀವೆಲ್ಲರೂ ನೋಡಿದಿರ ಅವನ. ಅವು ಏನ್ ಮಾಡ್ತಾವ? ಸಿಹಿ ತಿಂಡಿಗಳನ್ನ ತಿಂತಾವ ಮತ್ತು ಗೋಧಿಗಳಲ್ಲಿ ಹೆಚ್ಚಾಗಿ ಏನ್ ಮಾಡ್ತಾವ? ಆಹಾರವನ್ನ ತಿಂತಾವ. ಅವು ಯಾವ ರೀತಿ ಸೇವನೆ ಮಾಡ್ತಾವಪ್ಪ? ವಿಧಾನ ಯಾವ್ದಪ್ಪ ಅಂತ ಜಗಿಯುವುದು. ಮತ್ತ ಹದ್ದು ಏನ್ ಮಾಡ್ತೈತಿ? ಮಾಂಸವನ್ನ ತಿಂತೈತಿ. ಅದು ವಿಧಾನ ಯಾವತ್ತಪ್ಪ ಅಂದ್ರೆ ನುಂಗುವ ರೀತಿಯಲ್ಲಿ ಅದನ್ನ ಮಾಂಸವನ್ನ ನುಂಗುತೈತಿ. ಇನ್ ಹೇನು. ಹೌದಾ, ಏನಂತೆ ಎಲ್ಲರ ತಲೆಯಲ್ಲಿ ಹೆಣ್ಣು ಮಕ್ಕಳ ತಲೆ ಹೆಚ್ಚಾಗಿ ಕಾಣ್ಬೋದು, ಉದ್ದ ಕೂದಲಿರ್ತಾವಲ್ಲ. ಹಾಗಾಗಿ ಏನ್ ಮಾಡ್ತಾವಪ್ಪ ಅಂತ ರಕ್ತವನ್ನ, ತಲೆಯಲ್ಲಿರ್ತಕ್ಕಂಥ ರಕ್ತವನ್ನ ನಾವು ಏನ್ ಮಾಡ್ತಾವ? ಹೀರುವ ವಿಧಾನದ ಮೂಲಕ ತಮ್ದ ಆಹಾರವನ್ನ ಪೋಷಣೆಯನ್ನ ಮಾಡ್ಕೋತಾವ. ಇನ್ನು ಹಮ್ಮಿಂಗ್ ಬರ್ಡ್. ಹೌದು, ಇದು ಹಿಮ್ಮುಖವಾಗಿ ಚಲಿಸ್ತಕ್ಕಂಥ ಪಕ್ಷಿ. ಇದೇನ್ ಮಾಡ್ತಾನೆ? ಹೂವಿನ ಮಕರಂದವನ್ನ ಏನ್ ಮಾಡ್ತೈತಿ? ಹೀರುವ ಏನ್ ಮಾಡ್ತೈತಿ? ಅದು ಹೀರ್ತೈತಿ. ಇದು ಆಹಾರ ವಿಧಾನ ಯಾವತ್ತ? ಸೇವನೆ ವಿಧಾನ ಹೀರುವುದು. ಹೌದಾ ಮಕ್ಕಳೇ, ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಾಣಿ ಇದೆ. ಆ ಪ್ರಾಣಿ ಏನ್ ಮಾಡ್ತದಪ್ಪ ಅಂತ ತನ್ನ ಆಹಾರಕ್ಕಾಗಿ ಏನ್ ಮಾಡ್ತೈತಪ್ಪ ಅಂತಂದ್ರೆ ಅದು ಯಾವ್ದಪ್ಪ ಅಂತಂದ್ರೆ ನಕ್ಷತ್ರ ಮೀನು. ಹೌದಾ, ನಕ್ಷತ್ರ ಮೀನು ಯಾವ ರೀತಿ ಆಹಾರವನ್ನ ಸೇವನೆ ಮಾಡ್ತಾ ಇದೆ ಅನ್ನೋದನ್ನ ನೋಡೋಣ. ಇದು ನಕ್ಷತ್ರ ಮೀನು ಐತ್ಲಾ,
ಕ್ಯಾಲ್ಸಿಯಂ ಕಾರ್ಬೋನೇಟ್ ಗಟ್ಟಿ ಚಿಪ್ಪಿನಿಂದ ಏನ್ ಮಾಡ್ತೈತಿ ತನ್ನ ಆಹಾರವನ್ನ ಪಡೆದುಕೊಳ್ತೈತಿ. ಇದು ಪಡೆದುಕೊಳ್ಳುತ್ತ ವಿಧಾನನೇ ಡಿಫ್ರೆಂಟ್ ಆಗಿದೆ. ಯಾವ ರೀತಿ ಆಗಿತ್ತ, ಇದು ಬಾಯಿಯ ಮೂಲಕ ಏನು ತನ್ನ ಹೊಟ್ಟೆಯನ್ನ ಹೊರಗೆ ಹಾಕ್ತೈತ. ತನ್ನ ಹೊಟ್ಟೆಯನ್ನ ಬಾಯಿಯ ಮೂಲಕ ತನ್ನ ಹೊಟ್ಟೆಯನ್ನ ಹೊರಗೆ ಹಾಕಿ ಆ ಚಿಪ್ಪಿನಲ್ಲಿರ್ತಕ್ಕಂಥ ಚಿಪ್ ಎಲ್ಲಿ ಬರ್ತಾ ನೀರಿನೊಳಗಿರುತ್ತ, ನೀರಿನಲ್ಲಿ ಇದು ನೀರಿನಲ್ಲಿ ವಾಸ ಮಾಡ್ತೈತಿ. ಹೌದಾ, ನೀರಿನಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಕಾರ್ಬೋನೇಟ್ ಯುಕ್ತ ಚಿಪ್ಪನ್ನ ಇದೇನ್ ಮಾಡಿ ತೆಗೆದುಕೊಂಡು ಅದೇನ್ ಮಾಡ್ತೈತಪ್ಪ, ಚಿಪ್ಪಿನಲ್ಲಿ ಇರ್ತಕ್ಕಂಥ ಮೃದುವಾದ ಪ್ರಾಣಿಗಳನ್ನ ಏನ್ ಮಾಡ್ತೈತಿ, ಇದು ತನ್ನ ಬಾಯಿನ ಮೂಲಕ ಹೊಟ್ಟೆನ ಹೊರಗೆ ಹಾಕಿ ಆ ಚಿಪ್ಪಿನಲ್ಲಿ ಇರ್ತಂತ ಮೃದುವಾದ ಪ್ರಾಣಿಗಳನ್ನ ಸೇವನೆ ಮಾಡಿ ಏನ್ ಮಾಡ್ತೈತಿ, ಅದನ್ನ ಜೀರ್ಣಿಸಿಕೊಳ್ಳತೈತಿ. ಹೌದಾ, ಜೀರ್ಣಿಸಿಕೊಂಡ ನಂತರ ಮತ್ತೆ ಹೊಟ್ಟೆಯನ್ನ ಒಳಗೆ ಹಾಕಿ ಏನ್ ಮಾಡ್ತೈತಿ, ತನ್ನ ಪೋಷಕಾಂಶಗಳನ್ನ ತೆಗೆದುಕೊಂಡು ಈ ರೀತಿಯಾಗಿ ಏನ್ ಮಾಡ್ತೈತಿ, ಇದು ನಕ್ಷತ್ರ ಮೀನು ಜೀವನವನ್ನ ಸಾಗಿಸ್ತೈತೆ. ಹೌದಾ, ಇದೊಂದು ವಿಸ್ಮಯಕಾರಿ ಜೀವಿಯಾಗಿದೆ. ಮನುಷ್ಯನಲ್ಲಿ ಜೀರ್ಣಕ್ರಿಯೆ ಯಾವ ರೀತಿ ಆಕೈತೆ ಅನ್ನೋ ಸವಿವರವಾಗಿ ನಾವು ಈಗ ತಿಳಿದುಕೊಳ್ಳೋಣ. ಮಾನವನ ಜೀರ್ಣಕ್ರಿಯೆಯಲ್ಲಿ 5 ಪೋಷಣಾ ಹಂತಗಳು ಬರ್ತಾವು. ಆ ಪೋಷಣಾ ಹಂತಗಳ ಮೊದಲೇದು ಆಹಾರ ಸೇವನೆ, ಜೀರ್ಣಕ್ರಿಯೆ, ಹೀರಿಕೆ, ಸ್ವಾಂಗೀಕರಣ, ವಿಸರ್ಜನೆ. ಈಗ ಒಂದೊಂದಾಗಿ ಈ ಹಂತಗಳನ್ನ ನಾವು ಅಭ್ಯಾಸ ಮಾಡೋಣ. ಮೊದಲೇದಾಗಿ ಆಹಾರ ಸೇವನೆ ಹಂತದ ಅಭ್ಯಾಸ ಮಾಡೋಣ. ಮನುಷ್ಯ ಏನ್ ಮಾಡ್ತಾನೆ, ಆಹಾರವನ್ನ ಮೊದಲಿಗೆ ಬಾಯಿ ಮೂಲಕ ಏನ್ ಮಾಡ್ತಾನೆ, ಆಹಾರವನ್ನ ಸೇವನೆ ಮಾಡ್ತಾನೆ. ಹೌದಾ, ಬಾಯಿಯ ಮೂಲಕ ಆಹಾರವನ್ನ ಒಳ ತೆಗೆದುಕೊಂಡು ಅದನ್ನ ಚೆನ್ನಾಗಿ ಅಗಿಯುವುದು ಜಗಿಯುವುದು ಅನ್ನ ಮಾಡ್ತಾನೆ. ಅದನ್ನ ನಾವೇನು ದೇಹದೊಳಗೆ ಆಹಾರವನ್ನ ಸೇರಿಸುವ ಪ್ರಕ್ರಿಯೆಯನ್ನ ನಾವು ಆಹಾರ ಸೇವನೆ ಅಂತ ಕರಿತೀವಿ. ದೇಹದೊಳಗೆ ನಾವೇನ್ ಮಾಡೋದು, ಆಹಾರವನ್ನ ಸೇರಿಸುವ ಪ್ರಕ್ರಿಯೆಗೆ ನಾವೇನ್ ಕರಿತೀವಿ, ಆಹಾರ ಸೇವನೆ ಅಂತ ಕರಿತೀವಿ. ಹೌದಾ, ಬಾಯಿಯಲ್ಲಿ ಈ ಜೀರ್ಣಕ್ರಿಯೆಗೆ ಸಹಾಯ ಮಾಡುವಂತ ಅಂಗ ಯಾವದಪ್ಪ ಅಂತಂದ್ರೆ ನಮ್ಮ ಬಾಯಿಯೊಳಗೆ ಏನದಾವು, ಹಲ್ಲು ಐತಿ. ಹೌದಾ, ಹಲ್ಲದಾವು, ನಾಲಿಗೆ ಇದೆ. ಇವು ಯಾವ ರೀತಿ ಕೆಲಸ ಮಾಡ್ತವೆ ಬಾಯಿಯೊಳಗ. ಹೌದಾ, ಹಲ್ಲುಗಳು ಹೇಗೆ ನಮಗೆ ಸಹಾಯಕಾರಿ ಆಗೈತಿ ಅನ್ನೋದನ್ನ ನಾವೇನ್ ಮಾಡೋಣ ತಿಳಿಯೋಣ. ಈಗ ನಾವು ಶೈಶಾವಸ್ಥೆಯಲ್ಲಿದ್ದಾಗ ನಾವು ಏನ್ ಮಾಡ್ತೀವಿ, ಪ್ರಾಥಮಿಕ ಹಲ್ಲುಗಳನ್ನ ಕಾಣ್ತೀವಿ. ಹಾಗೆ ಅವು ಪ್ರಾಥಮಿಕ ಹಲ್ಲುಗಳು 8 ವರ್ಷ ಆದ್ಮೇಲೆ ಏನಾಗ್ತಾವ್, ಬಿದ್ದು ಹೋಗ್ತಾವ್. ಮತ್ತೆ ನಾವು ಏನ್ ಮಾಡ್ತೀವಿ, ಶಾಶ್ವತ ಹಲ್ಲುಗಳನ್ನ ಪಡಿತೀವಿ. ಹೌದಾ, ಶಾಶ್ವತ ಹಲ್ಲುಗಳನ್ನ ಪಡೆದಾಗ ನಮಗೆ ಎಷ್ಟು ವಿಧಗಳಲ್ಲಿ ಕಾಣ್ತೀವಿ, ನಾವು 4 ವಿಧದಲ್ಲಿ ಹಲ್ಲುಗಳನ್ನ ಕಾಣ್ತೀವಿ. ಬಾಚಿ ಹಲ್ಲು, ಕೋರೆ ಹಲ್ಲು, ಕಿರು ದವಡೆ ಹಲ್ಲು ಮತ್ತು ದವಡೆ ಹಲ್ಲುಗಳು. ಹೌದಾ, ನಮ್ಮ ಒಟ್ಟೆ ಎಷ್ಟು ಹಲ್ಲುಗಳದಾವಪ್ಪ ಅಂತಂದ್ರೆ 32 ಹಲ್ಲುಗಳನ್ನ ನಾವು ಏನ್ ಮಾಡ್ತೀವಿ, ಕಾಣ್ತೀವಿ. ನೋಡ್ರಿ, ಮೊದಲಿಗೆ ಬಾಚಿ ಹಲ್ಲುಗಳು. ಬಾಚಿ ಹಲ್ಲುಗಳು ನಮ್ಗೆ ಎದಕ್ಕೆ ಉಪಯೋಗ ಇದೆ, ಬಾಚಿ ಹಲ್ಲಿನ ಕಾರ್ಯ ಏನಪ್ಪಾ ಅಂತಂದಾಗ, ಈ ಬಾಚಿ ಹಲ್ಲುಗಳು ಮುಂದಿರ್ತಾವಲ್ಲ, ಇವು ಕೆಳಗಿನ 4 ಮೇಲಿನ 4 ಒಟ್ಟು 8 ಹಲ್ಲುಗಳಿರ್ತಾವ. ಇದು ಬಾಚಿ ಹಲ್ಲುಗಳು ಏನ್ ಮಾಡ್ತಾವ, ಆಹಾರವನ್ನ ಕಚ್ಚಿ ಹರಿಲಿಕ್ಕೆ ಆಹಾರವನ್ನ ನಾವು ಏನ್ ಮಾಡ್ತೀವಿ, ಕಚ್ಚುತ್ತೀವಿ. ಹೌದಾ, ಹಾಗಾಗಿ ಬಾಚಿ ಹಲ್ಲುಗಳವು ಸಹಾಯಕಾರಿಯಾಗಿದೆ. ಬಾಚಿ ಹಲ್ಲುಗಳು ಎಷ್ಟದವಪ್ಪ ಅಂತಂದ್ರ 8 ಅದಾವ. ಇನ್ನ ಕೊರೆ ಹಲ್ಲುಗಳು ಎಷ್ಟದವಪ್ಪ ಅಂತಂದ್ರೆ 4. ಅಂದ್ರೆ ಈ ದಂಡಿಗೆ ಸೈಡಿಗೆ ಇರ್ತಾವ. ಕೊರೆ ಹಲ್ಲುಗಳು ಅತಿ ಚೂಪಾಗಿರ್ತಾವ. ಹೌದಾ, ಮಾಂಸ ತಿನ್ನು ಪ್ರಾಣಿಗಳಲ್ಲಿ ಹೆಚ್ಚಾಗಿ ನಾವು ಕೊರೆ ಹಲ್ಲುಗಳನ್ನ ಕಾಣ್ತೀವಿ. ಹುಲಿ ಮತ್ತು ಚಿರತೆ ಅಂತ ಪ್ರಾಣಿಗಳಲ್ಲಿ ಕೊರೆ ಹಲ್ಲುಗಳನ್ನ ನಾವ್ ಏನ್ ಮಾಡ್ತೀವಿ, ಹೆಚ್ಚಾಗಿ ಕಾಣ್ತೀವಿ. ಈ ಕೊರೆ ಹಲ್ಲುಗಳನ್ನ ಸೀಳಲಿಕ್ಕೆ ಮತ್ತೆ ಅವನ್ ಏನ್ ಚುಚ್ಚಿ ಹರಿಲಿಕ್ಕೆ ಏನ್ ಮಾಡ್ತೈತಿ, ಈ ಕೊರೆ ಹಲ್ಲುಗಳ ಸಹಕಾರಿ. ನಾವು ಕಬ್ಬು ತಿನ್ಲಿಕ್ಕೆ ಏನ್ ಮಾಡ್ತೀವಿ, ನಾವು ಕೊರೆ ಹಲ್ಲಿನ ಹಿಂಗ್ ಮಾಡಿ ಹಿಂಜೆಗಿತೀವಿ. ಹೌದಾ, ಆ ರೀತಿ ಏನ್ ಮಾಡ್ತೀವಿ, ಹರಿಲಿಕ್ಕೆ ಕೊರೆ ಹಲ್ಲುಗಳನ್ನ ಸಹಾಯಕಾರಿ. ಹಾಗಾಗಿ ಅವು ಕೊರೆ ಹಲ್ಲುಗಳು ಎಷ್ಟದವಪ್ಪ ಅಂತಂದ್ರೆ 4 ಅದಾವ. ಇನ್ ಕಿರು ದವಡೆ ಹಲ್ಲು ಏನ್ ಮಾಡ್ತಾವ, ಹಿಂಬದಿಯಲ್ಲಿ, ಈ ಕಡೆ ಹಿಂಬದಿಯಲ್ಲಿ ಏನ್ ಮಾಡ್ತಾವ, ಕಿರು ದವಡೆ ಹಲ್ಲುಗಳು ಇರ್ತಾವ. ಅವು ಏನ್ ಮಾಡ್ತಾವಪ್ಪ ಅಂದ್ರೆ ಆಹಾರವನ್ನ ಜಗಿತಾವ ಮತ್ತು ಅರೆಯುವ ಕೆಲಸವನ್ನ ಮಾಡ್ತಾವ. ಅವು ಎಷ್ಟದಾವಪ್ಪ ಅಂತಂದ್ರೆ 8 ಹಲ್ಲುಗಳದಾವ. ಮತ್ತೆ ದವಡೆ ಹಲ್ಲುಗಳು ಹಿಂಬದಿಯಲ್ಲಿ ಏನ್ ಮಾಡ್ತಾವ, ದವಡೆ ಹಲ್ಲುಗಳು ಇರ್ತಾವು. ಆ ದವಡೆ ಹಲ್ಲುಗಳು ಏನ್ ಮಾಡ್ತಾವಪ್ಪ, ಜಗಿಯಲು ಮತ್ತು ಅರಿಯುವ ಕಾರ್ಯವನ್ನ ಮಾಡ್ತೈತಿ. ಅವು ಎಷ್ಟದಾವಪ್ಪ ಅಂತಂದ್ರ 8 ಅದಾವ. ಹೌದಾ, ಇವಷ್ಟು ಕೂಡಿಸಿ ಎಷ್ಟಾದಪ್ಪ, 28 ಹಲ್ಲುಗಳು. ಎಷ್ಟಾದ್ರು ಇಲ್ಲಿ 28 ಹಲ್ಲುಗಳು. ನಿಮ್ಗ ಡೌಟ್ ಬರ್ಲಿಕ್ಕತ್ತದಲ್ಲ, ಅಂದ್ರೆ 32 ಹಲ್ಲುಗಳು ಅಂತ ನಾ ಹೇಳಿದೆ. ಇಲ್ಲಿ ಎಷ್ಟಾಗ್ಯದಾವ್, 28 ಹಲ್ಲುಗಳದಾವ್. ಹೌದಾ, ಇನ್ ಎಷ್ಟು ಹಲ್ಲುಗಳಾದ, 4 ಹಲ್ಲುಗಳು ಏನ್ ಮಾಡ್ತಾವ್, ನಾವು 18 ವರ್ಷ ಆದ ನಂತರ ಏನಾಕೈತಿ, ಬುದ್ಧಿ ಹಲ್ಲುಗಳಂತ ಕಾಣ್ತೀವಿ. ಬುದ್ಧಿ ಹಲ್ಲುಗಳು ಬರ್ತಾವ ಅಂತ ಹೇಳ್ತಿರ್ತಾವ. ತುಂಬಾ ನೋವಾಗಿದೆ ನಮ್ಗ ಬರ್ಲಿಕ್ಕೆ ಹಿಂದ್ಗಡೆ ಅಂತ ಹೇಳ್ತಿರ್ತಾರಲ್ಲ, ಅವು ಏನಪ್ಪಾ ಬುದ್ಧಿ ಹಲ್ಲುಗಳಂತ ವಿಸ್ಡಮ್ ಟೀತ್ ಅಂತ ಕರಿತೀವಿ ನಾವು. ಅವು 4 ಹಲ್ಲುಗಳ ಅಷ್ಟು 18 ವರ್ಷ ಆದ ನಂತರ ಏನಾಗ್ತಾವ, ಆ ಹಲ್ಲುಗಳು ಬರ್ತಾವ. ಹಾಗಾಗಿ ನಮ್ಗ 32 ಹಲ್ಲುಗಳು ಏನಾಗ್ತಾವ ಅದಾವು. ಹೌದಾ, ಅತ್ಯಂತ ದೊಡ್ಡ ಹಲ್ಲು ಯಾವ್ದಪ್ಪ ಅಂತ, ದೊಡ್ಡ ಹಲ್ಲು ದವಡೆ ಹಲ್ಲುಗಳು ಇರ್ತಾವ. ಅತಿ ಚೂಪಾದ ಹಲ್ಲು ಯಾವ್ದಕ್ಕೆ ಏನ್ ಹೇಳ್ಬೇಕು, ಕೋರೆ ಹಲ್ಲು ಅಂತ ಹೇಳ್ಬೇಕು. ಇನ್ನು ನಾಲಿಗೆ ಇದು ಮೃದುವಾದ ಮಾಂಸದ ಅಂಗವಾಗಿದೆ. ಹೌದಾ, ಈ ನಾಲಿಗೆ ಏನಾಗೈತಪ್ಪ ಅಂತಂದ್ರೆ ಹಿಂಬದಿಯ ತಳಭಾಗದಲ್ಲಿ ಅಂಟಿಕೊಂಡಿದೆ. ಹೌದಾ, ಮುಂದೆ ಏನಾಗೈತಪ್ಪ ಅಂದ್ರೆ ಮುಂದಿನ ನಾಲಿಗೆನ ಸ್ವತಂತ್ರವಾಗಿ
ಓಡಾಡ್ತದೆ. ಹೌದಾ, ಬಾಯಿಯ ತುಂಬಾ ಒಳಗೆಲ್ಲ ಏನ್ ಮಾಡ್ತೈತಿ, ಸ್ವತಂತ್ರವಾಗಿ ಆಹಾರ ಜೊತೆ ಏನಾಗ್ತದ ಅದು ತಲುಪ್ತೈತಿ ಎಲ್ಲಾ ಕಡೆಗೆ, ಎಲ್ಲಾ ಭಾಗದಲ್ಲಿ ತಲುಪ್ಲಿಕ್ಕೆ ಮುಂದಿನ ತುದಿ ಏನಾಗ್ತೈತಿ, ಸ್ವತಂತ್ರವಾಗಿ ಇರುತ್ತೆ. ಹಿಂದಿನ ಇದೇನಾಗ್ತೈತಿ, ತಳಭಾಗದಲ್ಲಿ ಏನಿರ್ತೈತಿ, ಬಾಯಿಯ ಕುಹರದಲ್ಲಿ ತಳಭಾಗದಲ್ಲಿ ಅಂಟಿಕೊಂಡಿರ್ತೈತಿ. ಹೌದಾ, ಇದು ಏನ್ ಮಾಡ್ತೈತಪ್ಪ, ನಾಲಿಗೆ ಏನ್ ಮಾಡ್ತೈತಿ, ವಿವಿಧ ರುಚಿಗಳನ್ನ ತಿಳಿಸುವ ಪ್ರದೇಶ ಯಾವುದು, ನಾಲಿಗೆ ಒಳಗ ರುಚಿಗಳನ್ನ ತಿಳಿಯುವ ಸ್ಥಳಗಳು. ಹೌದಾ, ನಾಲಿಗೆ ತುದಿ ಭಾಗದಲ್ಲಿ ನಮ್ಗೆ ಏನ್ ತಿಳಿಸ್ಕೊಡ್ತದ, ಸಿಹಿ ಮತ್ತು ಉಪ್ಪಿನ ಅನುಭವವನ್ನ ಮಾಡಿಕೊಡ್ತದೆ. ಯಾವುದು, ಈ ನಾಲಿಗೆಯ ತುದಿ ಭಾಗ. ಹೌದಾ, ಈ ಭಾಗ ನಮಗ ಸಿಹಿ ಮತ್ತು ಉಪ್ಪಿನ ಅನುಭವವನ್ನ ಆಗ್ತದ ನಮಗ. ಇನ್ನು ಎಡಭಾಗ ಮತ್ತು ಬಲಭಾಗಕ್ಕೆ ಯಾವ ರೀತಿ ಹುಳಿಯನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೌದಾ, ಒಂದಿಟ್ಟು ಏನ್ರ ಹುಳಿದು ಉಪ್ಪಿನಕಾಯಿ ಏನ್ರ ತಿಂದ ಈ ಸೈಡಿಗೆ ನಮಗೆ ತಕ್ಷಣ ಏನಾಗ್ತದ, ಸೈಡಿಗೆ ಹುಳಿಯನ್ನ ಅನುಭವ ಆಗಿಬಿಡ್ತದ. ಹೌದಾ, ಇನ್ನ ನಾಲಿಗೆ ಹಿಂಭಾಗದಲ್ಲಿ ಏನಾಗ್ತದ, ಕಹಿಯ ಅನುಭವ ನಮ್ಗ ಆಗ್ತೈತಿ. ಈ ಮುಂದಿನ ಪ್ರದೇಶದಲ್ಲಿ ಏನಾಗ್ತದ, ಸಿಹಿ ಮತ್ತು ಉಪ್ಪು, ಎಡ ಮತ್ತು ಬಲಭಾಗದಲ್ಲಿ ಹುಳಿಯ ಅನುಭವ ಆಗ್ತದೆ, ಮತ್ತು ನಾಲಿಗೆ ಹಿಂದಿನ ಭಾಗದಲ್ಲಿ ಮತ್ತು ಕಹಿಯ ಅನುಭವ ನಮಗ ಆಗ್ತೈತಿ. ಮತ್ತೆ ಈ ನಾಲಿಗೆ ಕಾರ್ಯ ಬಂದ, ನಾಲಿಗೆ ಯಾವ ರೀತಿ ನಮಗ ಸಹಾಯಕ ಆಗಿದೆ, ನಾಲಿಗೆ ಯಾವ ಜೀರ್ಣಕ್ರಿಯೆ ಯಾವ ರೀತಿ ಕಾರ್ಯ ಮಾಡ್ತೈತಪ್ಪ, ನಾಲಿಗೆ ಏನ ಮಾಡ್ತೈತಪ್ಪ, ಆಹಾರವನ್ನ ಜೀರ್ಣಕ್ರಿಯೆಯಲ್ಲಿ ಆ ಕಡೆ ಈ ಕಡೆ ನಾವು ನೋಡ್ತೀರಿ, ನೀವು ಬಾಯಿಗೆ ಅಳಗಾಡ್ಸೋ ಮುಂತಾಗ ನಾವ್ ಏನ್ ಮಾಡಿ ನಾಲ್ಗಿನ ಯೂಸ್ ಮಾಡ್ತೀವಿ. ನೀವು ಊಟ ಮಾಡೋಂತ ನಾಲ್ಗಿನ ಕಚ್ಚಿ ಬಿಡ್ತೀರಿ, ನಿಮ್ಗೆ ನೋವು ಆಗ್ತದೆ. ಅಂದ್ರೆ ನಾಲಿಗೆ ಒಳಗೆ ಏನತ್ತ ಆ ಕಡೆ ಈ ಕಡೆ ಅಳ್ಳಾಡೋ ಅನುಭವ ನಿಮ್ಗೂ ಆಕೈತಿ. ಅದು ಕಚ್ಕೊಂಡ್ರೆ ಗೊತ್ತಾಗ್ಬಿಟ್ಟಿರ್ತೈತಿ ನಿಮ್ಗ ನಾಲಿಗೆ ಒಳಭಾಗದಲ್ಲಿ ಅಂತ ಅಳಗಾಡಕತ್ತದ, ಇದನ್ನ ಆಗಾಕತ್ತದ ಅನ್ನೋದನ್ನ. ಹೌದಾ, ಮತ್ತೆ ಏನ್ ಮಾಡ್ತೈತಪ್ಪ, ಆಹಾರವನ್ನ ನುಂಗ್ಲಿಕ್ಕೆ ಏನಾಗ್ತೈತಿ, ಈ ನಾಲಿಗೆ ಸಹಾಯಕಾರಿಯಾಗಿದೆ. ಮಾತಾಡ್ಲಿಕ್ಕೆ, ಆಹಾರವನ್ನ ನುಂಗ್ಲಿಕ್ಕೆ ಈ ರೀತಿ ಆದಂತದ್ದೇನು ನಾಲಿಗೆಯ ಕಾರ್ಯವಾಗಿದೆ. ಇಲ್ಲಿಯವರೆಗೆ ಎಲ್ಲ ಕಲಿಕಾಂಶಗಳನ್ನ ನೀವು ತಿಳಿದಿದ್ದೀರಂತ ಭಾವಿಸುತ್ತಾ, ಮುಂದಿನ ಕಲಿಕಾಂಶಗಳನ್ನ ವಿಡಿಯೋದಲ್ಲಿ ಮಾನವ ಜೀರ್ಣಕ್ರಿಯೆ ಅಂಗಗಳ ಬಗ್ಗೆ ತಿಳಿಸೋಣ. ಧನ್ಯವಾದಗಳು.